ಸಮಿತಿಯ ಹೋರಾಟಕ್ಕೆ ಜಯವಾಗಲಿ. ಬಣ್ಣದ ಫ್ಯಾಕ್ಟರಿಗಳ ಮಾಲೀಕರ ಜೊತೆ ನೇಕಾರರು ನಾವಿದ್ದೇವೆ. ಬಣ್ಣದ ಫ್ಯಾಕ್ಟರಿ ಮಾಲೀಕರ ಜೊತೆಗೆ ನೇಕಾರರು ನಾವಿದ್ದೇವೆ. ಹೋರಾಟ ನೇಕಾರರ ಹೋರಾಟ ಸಮಿತಿಯ ಹೋರಾಟಕ್ಕೆ ಜಯವಾಗಲಿ. ನೇಕಾರರ ಹೋರಾಟ ಸಮಿತಿಯ ಹೋರಾಟಕ್ಕೆ ಜಯವಾಗಲಿ. ಉಳಿಯಲಿ ಉಳಿಯಲಿ ಹೇಗೆ ಉದ್ಯಮ ಉಳಿಯಲಿ. ಹೇಗೆ ಉದ್ಯಮವನ್ನು ಹಾಳು ಮಾಡಲು ಹೊರಟಿರುವ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಬಣ್ಣದ ಫ್ಯಾಕ್ಟರಿಗಳನ್ನು ಧ್ವಂಸ ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿದ್ದಾರೆ. ವಿನಾಕಾರಣ ಬಣ್ಣದ ಫ್ಯಾಕ್ಟರಿಗಳಿಗೆ ತೊಂದರೆ ಕೊಡುತ್ತಿರುವ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಯಾರದೋ ಮಾತನ್ನು ಕೇಳಿ ಬಣ್ಣದ ಫ್ಯಾಕ್ಟರಿಗಳಿಗೆ ತೊಂದರೆ ಕೊಡುತ್ತಿರುವ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಯಾರದೋ ಮಾತನ್ನು ಕೇಳಿ ಬಣ್ಣದ ಫ್ಯಾಕ್ಟರಿಗಳಿಗೆ ತೊಂದರೆ ಕೊಡುತ್ತಿರುವ ಅಧಿಕಾರಿಗಳಿಗೆ ಹೇಳಿದ್ದಾರೆ. ನೇಕಾರರ ಹೋರಾಟ ಸಮಿತಿಯ ಹೋರಾಟಕ್ಕೆ ಜಯವಾಗಲಿ. ಹೋರಾಟ 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 ಸಮಸ್ಯೆ ಬಗೆಹರಿಯುವವರೆಗೂ ಹೋರಾಟ ನಿಲ್ಲುವುದಿಲ್ಲ. ಸಮಸ್ಯೆ ಬಗೆಹರಿಯುವವರೆಗೂ ಹೋರಾಟ ನಿಲ್ಲುವುದಿಲ್ಲ. ಬಣ್ಣದ ಫ್ಯಾಕ್ಟರಿಗಳನ್ನು ಧ್ವಂಸ ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಬಣ್ಣದ ಫ್ಯಾಕ್ಟರಿಗಳನ್ನು ಧ್ವಂಸ ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಗುಡಿ ಕೈಗಾರಿಕೆಯನ್ನು ನಾಶ ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಹೇಗೆ ಉದ್ಯಮ ಉಳಿಯಲಿ. ಹೇಗೆ ಉದ್ಯಮ ಉಳಿಯಲಿ. ಬಣ್ಣದ ಫ್ಯಾಕ್ಟರಿಗಳಿಗೆ ವಿನಾಕಾರಣ ತೊಂದರೆ ಕೊಡುತ್ತಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಪರಿಸರ ಮಾಲಿನ್ಯ ನಿಯಂತ್ರಣಾಧಿಕಾರಿಗಳಿಗೆ ಹೇಳಿದಿಕ್ಕಾರ. ಪರಿಸರ ಮಾಲಿನ್ಯ ನಿಯಂತ್ರಣಾಧಿಕಾರಿಗಳಿಗೆ ಹೇಳಿದಿಕ್ಕಾರ. ನೇಕಾರರ ಹೋರಾಟಕ್ಕೆ ಜಯವಾಗಲಿ. ನೇಕಾರರ ಹೋರಾಟ ಸಮಿತಿಯ ಹೋರಾಟಕ್ಕೆ ಜಯವಾಗಲಿ. ನೇಕಾರರೇ ಒಂದಾಗಿ. ನೇಕಾರರೇ ಒಂದಾಗಿ. ಬಣ್ಣದ ಘಟಕಗಳನ್ನು ಧ್ವಂಸ ಮಾಡುತ್ತಿರುವ ಪರಿಸರ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಬಣ್ಣದ ಘಟಕಗಳನ್ನು ಧ್ವಂಸ ಮಾಡುತ್ತಿರುವ ಪರಿಸರ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಬಣ್ಣದ ಘಟಕಗಳನ್ನು ಧ್ವಂಸ ಮಾಡುತ್ತಿರುವ ಪರಿಸರ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಬಣ್ಣದ ಘಟಕಗಳನ್ನು ಧ್ವಂಸ ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಬಣ್ಣದ ಘಟಕಗಳನ್ನು ಧ್ವಂಸ ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ನೇಕಾರರ ಹೋರಾಟಕ್ಕೆ ಜಯವಾಗಲಿ. ಬಣ್ಣದ ಘಟಕದ ಮಾಲೀಕರ ಹೋರಾಟಕ್ಕೆ ಜಯವಾಗಲಿ. ಬಣ್ಣದ ಘಟಕದ ಮಾಲೀಕರ ಹೋರಾಟಕ್ಕೆ ಜಯವಾಗಲಿ. ಬಣ್ಣದ ಘಟಕದ ಮಾಲೀಕರ ಹೋರಾಟಕ್ಕೆ ಜಯವಾಗಲಿ. ಹೇಗೆ ಉದ್ಯಮಕ್ಕೆ ಕಾಲಕಾಲಕ್ಕೆ ಒಂದಲ್ಲ ಒಂದು ಬಿಕ್ಕಟ್ಟು ನಮ್ಮ ಮೇಲೆ ಇರುತ್ತಾ ಇದೆ. ಇಷ್ಟು ದಿವಸ ಸರ್ಕಾರದ ಜೊತೆ ಕಿತ್ತಾಡಿ ಹಲವಾರು ಬೇಡಿಕೆಗಳನ್ನು ಸ್ವಲ್ಪ ಸಮಾಧಾನದಿಂದ ಇರುವಂಥ ಸಂದರ್ಭದಲ್ಲೇ ಇವತ್ತು ಪರಿಸ್ಥಿತಿಯ ಹೆಸರೇಳಿ ಇವತ್ತು ಈ ಉದ್ಯಮಕ್ಕೆ ಪುಸ್ತಕತಕ್ಕಂಥ ಒಂದು ವ್ಯವಸ್ಥಿತ ಪಿತೂರಿ ನಡೀತಾ ಇದೆ. ಏನಪ್ಪ ಅಂದರೆ ಇವತ್ತು ಬಟ್ಟೆ ನೇಯಲಿಕ್ಕೆ ಬೇಕಾಗಿರ್ತಕ್ಕಂಥ ಕಚ್ಚಾ ಮಾಲಿಗೆ ಬಣ್ಣ ಹಾಕ್ತಕ್ಕಂಥ ಬಣ್ಣದ ಘಟಕಗಳಿಂದ ಹರಿತಕ್ಕಂಥ ನೀರು ಕೆರೆ ಕುಂಟೆಗಳಿಗೆ ಹೋಗಿ ಪರಿಸರ ಮಾಲಿನ್ಯ ದೊಡ್ಡಮಟ್ಟದಲ್ಲಿ ಹಾಳಾಗ್ತಾ ಇದೆ ಅಂತ ಹೇಳಿ ಕೆಲವು ಪರಿಸರವಾದಿಗಳು ಪರಿಸರ ಮಾಲಿನ್ಯ ನಿಯಂತ್ರಣಕ್ಕೆ ಕೊನೆ ಕಂಪ್ಲೇಂಟನ್ನು ದೂರನ್ನು ಕೊಡೋದ್ರ ಮೂಲಕ ಇವತ್ತು ಪರಿಸರ ಮಾಲಿನ್ಯ ನಿಯಂತ್ರಣಾಧಿಕಾರಿಗಳ ಮೇಲೆ ಒತ್ತಡ ಈ ಬಣ್ಣದ ಘಟಕಗಳ ಮೇಲೆ ನೋಟಿಸ್ಗಳನ್ನು ನೀಡಿ ಬಂದ್ ಮಾಡಬೇಕು ಅಂತ ಹೇಳಿ ಇವತ್ತು ಎಚ್ಚರಿಕೆಯನ್ನು ಕೊಡ್ತಿರ್ತಕ್ಕಂಥದ್ದು ಕಳೆದ 4 ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ದೇವೆ. ಇತ್ತೀಚೆಗೆ ಇದುವರೆಗೂ ಇದ್ದಂಥ ಎಲ್ಲ ಅಧಿಕಾರಿಗಳು ಕೂಡ ನೋಟಿಸ್ಗಳನ್ನು ಕೊಡೋದಕ್ಕೆ ಸೀಮಿತವಾಗಿ ಇಟ್ಕೊಂಡಿದ್ರು. ಹೋಗಿ ಈಗೆಲ್ಲ ಈ ಮಾಡ್ಕೊಳ್ಳಿ ಅಪ್ಪ ಅಂತ ಹೇಳುವಂತ ನಡ್ಕೊಂಡು ಬಂದ್ರು. ಆದರೆ ಇತ್ತೀಚೆಗೆ ಹೊಸದಾಗಿ ಬಂದಿರತಕ್ಕಂಥ ಪರಿಸರ ಮಾಲಿನ್ಯ ನಿಯಂತ್ರಣ
ಜಿಲ್ಲಾಧಿಕಾರಿಗಳಾದಂಥ ಶಿವಕುಮಾರ್ ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಆ ಘಟಕದ ಜಾಗದ ಮಾಲೀಕರ ಮೇಲೆ ಒತ್ತಡ ತಂದು ಇವತ್ತು ಲಿಂಗರಾಜು ಅಂತಕ್ಕಂಥವರು ಮೇಘಾಂಜಲಿ ಕ್ಷೇತ್ರದ ಊರ ಆಚೆ ಲಿಂಗರಾಜು ಅಂತಕ್ಕಂಥವ್ರ ಫ್ಯಾಕ್ಟ್ರಿಯನ್ನ ಇನ್ನ 3 ತಿಂಗಳಾಗಿದೆ ದತ್ತಾತ್ರೇಯ ಚೌಟ್ರಿಯಲ್ಲಿ ಚೌಟ್ರಿ ಜಾಗದಲ್ಲಿ ಅವರೆಲ್ಲರೂ ಕೂಡ ಬಣ್ಣ ಮಾಡ್ತಾ ಇದ್ರು. ದತ್ತಾತ್ರೇಯ ಚೌಟ್ರಿ ಮಾರಾಟ ಆದಾಗ ಆ ಜಾಗ ಎಲ್ಲ ಬೇರೆ ಕಡೆ ಜಾಗ ಹುಡುಕೊಂಡು ಹೋಗಿ ಮೇಘಾಂಜಲಿ ಕ್ಷೇತ್ರದ ಆಚೆ ಎಸ್ ಪ್ರಕಾಶ್ ಅವರ ತೋಟದಲ್ಲಿ 3 ತಿಂಗಳಿಂದ ಒಂದು ಫ್ಯಾಕ್ಟ್ರಿಯನ್ನ ಅವರು ರೆಡಿ ಮಾಡಿಕೊಂಡು ಬಣ್ಣ ಮಾಡ್ತಿರ್ಬೇಕಾದ್ರೆ ಅವರು ಯಾವುದೇ ಕಾಲುವೆಗೂ ನೀರು ಬಿಟ್ಟಿಲ್ಲ, ಯಾವುದೇ ಕೆರೆಗೂ ನೀರು ಬಿಟ್ಟಿಲ್ಲ. ಅವರು ಅವ್ರದೇ ಜಾಗದಲ್ಲಿ ಗುಂಡಿ ತೆಗೆದು ಆ ಗುಂಡಿಗೆ ಪೇಪರ್ ಹಾಕ್ಕೊಂಡು ಅದ್ರ ಮೇಲೆ ಬಿಟ್ಟು ಆ ನೀರನ್ನು ವಿಲೇವಾರಿ ಮಾಡ್ತಿದ್ರು ಕೂಡ ಪರಿಸರ ಮಾಲಿನ್ಯ ಹೊಸದಾಗಿ ಬಂದಿರ್ತಕ್ಕಂಥ ಪರಿಸರ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಆ ಜಾಗದ ಮಾಲೀಕರನ್ನು ಕರೆಸಿ ನಾಳೆ 10 ಗಂಟೆ ಒಳಗಡೆ ನೀನು ಈ ಜಾಗವನ್ನು ಖಾಲಿ ಮಾಡಿ ನಮಗೆ ಧ್ವಂಸ ಮಾಡಿರ್ತಕ್ಕಂಥ ಫೋಟೋ ಕೊಡಲಿಲ್ಲ ಅಂತ ಹೇಳಿದ್ರೆ ನಿನ್ನ ಮೇಲೆ FIR ಅನ್ನು ಹಾಕಿ ನಿನ್ನ ಜಮೀನನ್ನು ಅಕ್ವೈರ್ ಮಾಡ್ಕೊಳ್ತೀವಿ ಅಂತೇಳಿ ಭಯ ಇಡಿಸಿ ಆ ಮಾಲೀಕರಿಂದ ಇವತ್ತು ಅವರ 3 ಲಕ್ಷ ರೂಪಾಯಿ ಖರ್ಚು ಮಾಡಿ ಬಾನೆಗಳು ಹಾಕ್ಕೊಂಡಿದ್ದಂಥದ್ದನ್ನೆಲ್ಲ ಕೂಡ JCB ಮೂಲಕ ಧ್ವಂಸ ಮಾಡಿಸಿರ್ತಕ್ಕಂಥ ಉದಾಹರಣೆ ಇವತ್ತು ಹೊಸದಾಗಿ ಬಂದಿರತಕ್ಕಂಥ ಶಿವಕುಮಾರ್ ಅವರಿಗೆ ಸಲ್ಲಬೇಕು. ಇವತ್ತು ನಾವು ಅವರಿಗೆ ಸನ್ಮಾನ ಮಾಡಬೇಕು. ಯಾಕೆಂದರೆ ಸರ್ಕಾರದ ಕಾನೂನನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತೀವಿ. ನಾನು ಅವರನ್ನು ಕೇಳಲಿಕ್ಕೆ ಬಯಸ್ತೇನೆ, ಶಿವಕುಮಾರ್ ಅವರನ್ನು ಕೇಳಲಿಕ್ಕೆ ಬಯಸ್ತೇನೆ. ನಿಜ, ನಾವು ಕಾನೂನಿದೆ, ಪರಿಸರದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಕಾನೂನಿದೆ ನಿಜ. ಆದರೆ ಪರಿಸರಕ್ಕೆ ಯಾವ ಕಾರ್ಖಾನೆಗಳಿಂದ ಹಾನಿ ಆಗ್ತಾ ಇದೆ, ಯಾವ ಇದರಿಂದ ಹಾನಿ ಆಗ್ತಾ ಇದೆ ಅನ್ನುವುದನ್ನು ನೋಡುವುದನ್ನು ಬಿಟ್ಟು ಕಳೆದ 80 ವರ್ಷಗಳಿಂದ ಈ ನೇಯ್ಗೆ ಉದ್ಯಮಕ್ಕೆ ಬಣ್ಣ ಹಾಕ್ಕೊಂಡು ಬಂದಿರತಕ್ಕಂಥವರ ಮೇಲೆ ಗದಾಪ್ರಹಾರ ಮಾಡಲಿಕ್ಕೆ ಇವತ್ತು ಈ ಅಧಿಕಾರಿಗಳು ಹೊರಟಿರ್ತಾರೆ. ಈ ಸ್ವಾತಂತ್ರ್ಯ ಪೂರ್ವದಿಂದಲೇ ಬಣ್ಣದ ಘಟಕಗಳು ದೊಡ್ಡಬಳ್ಳಾಪುರದಲ್ಲಿದ್ದು 1947ನೇ ಇಸ್ವಿಯ ಹಿಂದೆನೇ ಕೂಡ ಬಣ್ಣದ ಘಟಕಗಳು ದೊಡ್ಡಬಳ್ಳಾಪುರದಲ್ಲಿದ್ದು. ಅವತ್ತು ಯಾವತ್ತೂ ಕೂಡ ಯಾರಿಗೂ ಕೂಡ ಪರಿಸರ ಮಾಲಿನ್ಯ ಆಗಲಿಲ್ಲ. 75-80 ಪರಿಸರ ಮಾಲಿನ್ಯ ಇತ್ತೀಚಿನ 4 ದೊಡ್ಡ ಮಟ್ಟದಲ್ಲಿ ಬಣ್ಣದ ಫ್ಯಾಕ್ಟರಿಯಿಂದ ಆಗ್ತಾ ಇದೆ ಅಷ್ಟೇ. ಬಂಧುಗಳೇ, ನಾನು ಹೇಳಲಿಕ್ಕೆ ಬಯಸ್ತೇನೆ, ದೊಡ್ಡಬಳ್ಳಾಪುರದ ಬಣ್ಣದ ಘಟಕಗಳು ಬಳಸುವಂಥ ಕೆಮಿಕಲ್ಸ್ ಮತ್ತು ಆಸಿಡ್, ಇದು ಕೆಮಿಕಲ್ಸಿಂದ ಯಾವುದೇ ಅಪಾಯ ಆಗಿರ್ತಕ್ಕಂಥ ಇದುವರೆಗೂ ಒಂದು ಉದಾಹರಣೆ ಇಲ್ಲ. ಅವರು ಬಳಸ್ತಕ್ಕಂಥ ಆಸಿಡ್ ಏನಿದೆ ಅದು ಫುಡ್ಡಿಗೆ ಉಪಯೋಗಿಸ್ತಕ್ಕಂಥ ಆಸಿಡ್ ಅವರು ಉಪಯೋಗಿಸ್ತಕ್ಕಂಥದ್ದು. ಅವರು ಅದೇ ಆಸಿಡನ್ನು ಉಪಯೋಗಿಸಿ ಬಾಯಲ್ಲಿ ಹಾಕೊಂಡು ನೀರು ಕುಡಿದ್ರೂ ಕೂಡ ಅವ್ರಿಗೇನು ಆಗದೆ ಇರುವಾಗ ಪರಿಸರಕ್ಕೆ ಏನಾಗ್ತದೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ಹೋದ ವರ್ಷ 40 ಫ್ಯಾಕ್ಟ್ರಿಗಳಿದ್ವು. ಇವತ್ತು ಇವರ ಕಾಟದಿಂದ ಎಷ್ಟಾಗಿದ್ದಾವೆ ಅಂತ ಹೇಳಿದ್ರೆ 21 ಫ್ಯಾಕ್ಟ್ರಿಗೆ ನಿಂತಿದೆ. ಇವ್ರು ಹೀಗೆ ಕಾಟ ಕೊಡ್ತಾ ಹೋದ್ರೆ ಆ 21 ಫ್ಯಾಕ್ಟ್ರಿನೂ ಕೂಡ ಖಾಲಿ ಆದರೆ ಇದ್ರ ದೊಡ್ಡಬಳ್ಳಾಪುರದಲ್ಲಿ ಇರ್ತಕ್ಕಂಥ 20,000 ಎಕರೆ ಪ್ರಶ್ನೆ ಏನು ಅನ್ನುವಂಥದ್ದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು. ಇವರಿಗೆ ಏನಾಗಿದೆ, ದೊಡ್ಡವರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಇವ್ರ ಕೈಲಾಗೋದಿಲ್ಲ. ದೊಡ್ಡ ಕಂಪನಿಗಳು, ಕೈಗಾರಿಕಾ ಪ್ರದೇಶದಲ್ಲಿ ಸಾವಿರಾರು ಕಂಪನಿಗಳು ಪರಿಸರಕ್ಕೆ ಹಾನಿ ಆಗ್ತಕ್ಕಂಥ ತಮ್ಮ ಫ್ಯಾಕ್ಟ್ರಿಯಲ್ಲಿ ಉತ್ಪಾದನೆ ಆಗ್ತಕ್ಕಂಥ ನೀರನ್ನು ಬಿಡ್ತಾರೆ. ಒಂದು. ಎರಡನೇದು, ದೊಡ್ಡಬಳ್ಳಾಪುರದಿಂದ ಏನು ಒಳಚರಂಡಿ ಯೋಜನೆ ಇದೆ, ಈ ಒಳಚರಂಡಿ ಯೋಜನೆಯಲ್ಲಿ ಹೋಗ್ತಕ್ಕಂಥ ನೀರನ್ನು ಅಲ್ಲಿ ಶುದ್ಧೀಕರಣ ಮಾಡೋಕ್ಕೆ ಘಟಕ ಫೈಲೂರಾಗಿದೆ, ಅದನ್ನು ಸರಿಪಡಿಸೋಕ್ಕೆ ಇವರಿಂದ ಆಗ್ತಾ ಇಲ್ಲ. ಇವತ್ತು ಬಣ್ಣದ ನೀರು ಸುಮಾರು ಇಲ್ಲಿಂದ ದೊಡ್ಡತುಮಕೂರು ಬೇರೆ ಏನು ಕೆರೆ ಹೋರಾಟ ಕೆರೆಗಳ ಬಗ್ಗೆ ಪರಿಸರ ಹಾಳಾಗ್ತದೆ ಅಂತ ಇವರು ಹೇಳ್ತಾರಲ್ಲ, ಇಲ್ಲಿಂದ ಸುಮಾರು 8 ಕಿಲೋಮೀಟರ್ ದೂರ ಇದೆ. 8 ಕಿಲೋಮೀಟರ್ ದೂರ ಇದೆ. ಇವರು ಬಣ್ಣ ಮಾಡ್ತಕ್ಕಂಥ ಪ್ರದೇಶಗಳಲ್ಲಿ ನೀರು ಬಿಡ್ತಕ್ಕಂಥದ್ದು ಸುಮಾರು ಭಾಗ ಭುವನೇಶ್ವರಿ ನಗರದಲ್ಲಿರ್ತಕ್ಕಂಥ ಹೊಲ ಮತ್ತು ತೋಟಗಳಲ್ಲಿ ಹೋಗ್ತವೆ. ಅವು ಯಾವ ಕೂಡ ಇವರ ಏನು ಕೆರೆಗಳಿದ್ದಾವೆ ಆ ಕೆರೆಗಳಿಗೆ ಹೋಗೋದಿಲ್ಲ. ಹೋದ್ರೂ ಕೂಡ ಈ ಕೆಮಿಕಲ್ಸ್ ಪೂರ್ತಿ ಬಣ್ಣ ಹಾಕಿ ಬಣ್ಣ ಮಾಡಿದ್ಮೇಲೆ ಇಡೀ ಬಣ್ಣ ಕೆಮಿಕಲ್ ಪೂರ್ತಿ ದಾರಕ್ಕೆ ಅಂಟ್ಕೊಂಡಿರ್ತದೆ, ನೀರಲ್ಲಿ ಇರೋದಿಲ್ಲ.
ಸಂಪೂರ್ಣವಾಗಿ ದಾರಕ್ಕೆ ಇಟ್ಕೊಂಡಿರ್ತದೆ. ಮೇಲೆ ಸುಮ್ಮನೆ ಒಂದು ಸಣ್ಣ ಕಲರ್ ಇರ್ತದೆ, ಅದನ್ನ ಇಟ್ಕೊಂಡು ಇವತ್ತು ಪರಿಸರ ಅಧಿಕಾರಿಗಳು ಪರಿಸರವಾದಿಗಳ ಮಾತನ್ನ ಕೇಳಿಕೊಂಡು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ದೊಡ್ಡ ಇತಿಹಾಸ ಇರ್ತಕ್ಕಂಥ ಇದಕ್ಕೆ ಇವತ್ತು ತೊಂದರೆ ಕೊಡ್ತಕ್ಕಂಥದ್ದನ್ನ ನಿಜವಾಗ್ಲೂ ಕೂಡ ನೇಕಾರ ಹೋರಾಟ ಸಮಿತಿ ಖಂಡಿಸ್ತದೆ. ಇದೇ ರೀತಿಯಲ್ಲಿ ಇವರು ಮುಂದುವರೆದಿದ್ದೆ ಆದ್ರೆ ಉಗ್ರ ಹೋರಾಟಕ್ಕೆ ನಾವು ಹೋಗ್ಬೇಕಾಗ್ತದೆ. ಯಾಕೆಂದ್ರೆ ಇಲ್ಲಿ ನಾವು ಜೋಕಿಗಾಗಿ ಬಂದಿಲ್ಲ, ಇದು ನಮ್ಮ ಬದುಕು. ಪ್ರತಿಯೊಬ್ಬರಿಗೂ ಕೂಡ ಬದುಕಿದು, ನಮ್ಮ ಹೊಟ್ಟೆ ತುಂಬಿಸುವಂತ ಬದುಕಿದು. ಹೊಟ್ಟೆ ತುಂಬಿಸೋಕ್ಕೆ ಧಕ್ಕೆ ಬಂದ್ರೆ ನಮ್ಮ ಹಸಿವು ನಮಗೆ ದವಡೆಗೆ ಮೂಲ ಆಗ್ತದೆ. ಆ ನಿಟ್ಟಿನಲ್ಲಿ ತಾವುಗಳೆಲ್ಲರೂ ಕೂಡ ಆಲೋಚನೆಯನ್ನು ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ನಾವು 4 ವರ್ಷಗಳಿಂದ ನಾವು ಕೇಳ್ತಾ ಬಂದಿದ್ದೇವೆ, ನಮಗೆ ಒಂದು ಬಣ್ಣದ ನೀರಿನ ಸಂಸ್ಕರಣಾ ಘಟಕವನ್ನ ಮಾಡಿಕೊಡಿ. ನಾವು ಕೆರೆಗೆ ಚರಂಡಿಗೆ ನೀರು ಬಿಡೋದಿಲ್ಲ, ಕಾಲುವೆಗೆ ನೀರು ಬಿಡೋದಿಲ್ಲ, ನಿಮ್ಮ ಸಂಸ್ಕರಣಾ ಘಟಕಕ್ಕೆ ಕೊಡ್ತೀವಿ, ನೀವು ಸಂಸ್ಕರಣೆ ಮಾಡಿ, ಏನಾದರೂ ಮಾಡಿ, ಅದಕ್ಕೆ ಸರಿಯುವಂತ ಬೆಲೆಗಳನ್ನು ಕೂಡ ನಾವು ಕೊಡ್ತೀವಿ ಅಂತೇಳಿ ನಗರಸಭೆ ಮತ್ತು ಪರಿಸರ ಮಾಲಿನ್ಯ ನಿಯಂತ್ರಣಾಧಿಕಾರಿಗಳನ್ನು ನಾವು ಕೇಳ್ತಾ ಇದ್ದೀವಿ. ಆದರೆ 4 ವರ್ಷಗಳಿಂದ ಯಾರು ಕೂಡ ತಲೆಗೆ ಹಾಕೊಳ್ತಾ ಇಲ್ಲ. ಬಣ್ಣ ಮಾಡಬೇಡಿ ಅಂತ. ನಿಮಗೆ ತಾಕತ್ತಿದ್ರೆ ಇಲ್ಲಿರ್ತಕ್ಕಂಥ ಟೆರಾ ಫಾರಂ ಅನ್ನು ನಿಲ್ಲಿಸಿ 1000 ಎಕರೆ ಜಮೀನಿಗೆ ಪರಿಸರ ಮಾಲಿನ್ಯದಿಂದ ಹಾಳು ಹಾಕ್ತಿದೆಯಲ್ಲ, ಅವ್ರ ಬಗ್ಗೆ ಮಾತನಾಡಲಿಕ್ಕೆ ನಿಮಗೆ ತಾಕತ್ತಿಲ್ಲ. ಕೈಗಾರಿಕಾ ಪ್ರದೇಶದಲ್ಲಿ 1000 ದೊಡ್ಡ ಕಾರ್ಖಾನೆಗಳು ಇವತ್ತು ವಿಷವನ್ನ ಕೆರೆಗಳಿಗೆ ಬಿಡ್ತಾ ಇದ್ದಾವೆ. ಅವರನ್ನು ಎದುರಿಸುವಂತ ತಾಕತ್ತು ನಿಮಗಿಲ್ಲ. ಯಾರೋ ಕೆಲವು ಜನ ಬಾಡಿಗೆ ಜಾಗದಲ್ಲಿ ಶೆಡ್ಡುಗಳು ಹಾಕೊಂಡು ನಮ್ಮ ಜೀವನೋಪಾಯಕ್ಕಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರ ಮೇಲೆ ಬಂದು ದೌರ್ಜನ್ಯ ಮಾಡ್ತಿರಲ್ಲ, ನಿಮಗೇನಾದ್ರೂ ಮಾನವೀಯತೆ ಇದೆಯಾ ಅಂತೇಳಿ ನಾವು ಇವತ್ತು ಕೇಳಬೇಕಾಗಿದೆ. ನಿಮಗೇನಾದ್ರೂ ಕೂಡ ಇವರಿಗೆ ಮಾನವೀಯತೆ ಇದೆ? ನಮ್ಮ 4 ವರ್ಷಗಳ ಬೇಡಿಕೆ ಇವ್ರಿಗೆಲ್ಲರೂ ಕೂಡ ಒಂದೇ ಸೂರು ನಡಿ, ಎಲ್ಲಾದ್ರೂ 1-2 ಎಕರೆ ಜಾಗ ಸರ್ಕಾರಿ ಜಮೀನಲ್ಲಿ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಇವರೆಲ್ಲರನ್ನು ಕೂಡ ಶಿಫ್ಟ್ ಮಾಡಿ ನೀವು ಬೇರೆ ಕಡೆ ಶಿಫ್ಟ್ ಮಾಡಿ ಅದಕ್ಕೊಂದು ನೀತಿ ನಿಯಮ ರೂಪಿಸಿ ಆ ನೀತಿ ನಿಯಮದ ಅಡಿಯಲ್ಲಿ ಅವ್ರು ಕೆಲಸ ಮಾಡ್ತಾರೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಆದರೂ ಕೂಡ ಯಾವುದಕ್ಕೂ ಕೂಡ ಇವತ್ತು ನೀರು ಬಿಡಬೇಡಿ. ಎಲ್ಲಿ ಬಿಡಬೇಕು ನೀರನ್ನು ಹೇಳಿ. ನೀವು ಬಿಡಬೇಡಿ ಅಂತ ಹೇಳ್ತಕ್ಕಂಥವ್ರು, ಇದು ಬದುಕಿನ ಪ್ರಶ್ನೆ. ಇಲ್ಲಿ ಇದಕ್ಕೇನಾದ್ರು ಧಕ್ಕೆ ತಂದ್ರೆ 1000 ಜನರ ಕುಟುಂಬಗಳು ನಾಶಪ್ರವೇ ಅಂತಕ್ಕಂಥ ಪರಿಜ್ಞಾನವೂ ಇಲ್ಲದೆ ನಾವು ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ರೆ, ಬಾಯಿಗೆ ಬಂದಂಗೆಲ್ಲ ಕೂಡ ಕ್ರಮ ತಗೊಂಡ್ರೆ ಯಾರು ಕೇಳಕ್ ತಯಾರಿದ್ದಾರೆ ಸ್ವಾಮಿ? ನಿಮ್ಮನ್ನ ನಾವ್ಯಾರು ಕೇಳಕ್ ತಯಾರಿಲ್ಲ. ನಾವು ಕೂಡ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಕಳೆದ 12ನೇ ತಾರೀಕು ಜವಳಿ ಸಚಿವರ ಸಮ್ಮುಖದಲ್ಲಿ ಒಂದು ಸಭೆ ನಡೀತು. ವಿಧಾನಸೌಧದ 13ನೇ ನಂಬರ್ ಕೊಠಡಿ. ನಾವು ಕೂಡ ಈ ವಿಷಯವನ್ನ ಬಹಳ ಗಂಭೀರವಾಗಿ ಪ್ರಸ್ತಾಪ ಮಾಡಿದ್ದೇವೆ ಸಚಿವರ ಮುಂದೆ. ಸಚಿವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಾವು ಕೇಳಿದ್ದೀವಿ, ಪರಿಸರ ಮಾಲಿನ್ಯ ನಿಯಂತ್ರಣಾಧಿಕಾರಿಗಳ ಕಾಟ ನಮ್ಮಿಂದ ತಡ್ಕೊಳಕ್ ಆಗ್ತಾ ಇಲ್ಲ. ನಾಳೆ ಏನಾದ್ರು ಜನ ಕೋಪ ಬಿದ್ದು ಮೇಲೆ ಇರ್ಬಿದ್ರೆ ನಾವು ಜವಾಬ್ದಾರರಾಗೋದಿಲ್ಲ, ಆಮೇಲೆ ದೊಡ್ಡ ಸಮಸ್ಯೆ ಆಗ್ತದೆ. ದಯಮಾಡಿ ಅವ್ರಿಗೊಂದು ವಸತಿ ಅವರು ಶೆಡ್ಗಳನ್ನು ಮಾಡ್ಕೊಳ್ಳಿ, ಅವರು ಪ್ರತ್ಯೇಕವಾಗಿ ಬಣ್ಣ ಮಾಡಿ ಅಲ್ಲೇ ಒಂದು ಸಂಸ್ಕರಣಾ ಘಟಕವನ್ನು ನಿರ್ಮಾಣ ಮಾಡಿಕೊಡಿ. ಅವರು ಅಲ್ಲೇ ಒಂದೇ ಕಡೆ ಬಣ್ಣ ಮಾಡ್ತಾರೆ, ಒಂದೇ ಕಡೆ ನೀರನ್ನು ಟ್ರೀಟ್ಮೆಂಟ್ ಮಾಡಿ ಯಾರಿಗೂ ಕೂಡ ತೊಂದರೆ ಆಗೋ ರೀತಿ ಮಾಡ್ತಾರೆ ಅಂತೇಳಿ ಸಚಿವರ ಗಮನಕ್ಕೆ ಕೂಡ ನಾವು ತಂದಿದ್ದೀವಿ.